ಸವಿತಕ್ಕ ಅವರು ಜನಪದದಿಂದ ಏನಾದರೂ ಸಂಪಾದನೆ ಮಾಡಿದಾರಾ? ಖಂಡಿತವಾಗ್ಲೂ ಬಹಳ ಸಂಪಾದನೆ ಮಾಡಿದ್ದೀನಿ. ಇವತ್ತೇನಾದ್ರು ಹೆಸರು, ಕೀರ್ತಿ, ಹಣ ಎಲ್ಲವೂ ನನಗೆ ಈ ಜನಪದದಿಂದ ಬಂದಿರೋದು. ಇವತ್ತು ಒಂದೊಂದು ತುತ್ತು ನಾನು ಏನೋ ತಿಂತಾ ಇದ್ದೀನಿ ಅಂತ ಹೇಳಿದ್ರೆ ಈ ಜನಪದ ನನಗೆ ಕೊಟ್ಟಿರೋದು. ನಾನು ಸದಾ ಚಿರಋಣಿ ಆಗಿರ್ತೀನಿ. ಸವಿಗಾನ ಅನ್ನೋ ಸಂಸ್ಥೆಯನ್ನು ಕಟ್ಟಿದೆ 2011ರಲ್ಲಿ. ಜನಪದವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೇವೆ. ಈಗಿನ ಮುಂದಿನ ಜನ್ರೇಷನ್ಗೆ, ಮುಂದಿನ ಪೀಳಿಗೆಗೆ ನಾವೇನಾದ್ರು ಕೊಡಬೇಕು ಅನ್ನೋದಾದರೆ ಜನಪದವನ್ನು ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ, ಅದನ್ನು ಬಳಸಬೇಕಾಗಿದೆ ಕೂಡ ನಮ್ಮ ದಿನಚರಿಯಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಒಂದಷ್ಟು ಕಾಲೇಜುಗಳಿಗೆ ಹೋಗಿ ನಾನು ಸದಾ ಒಂದಷ್ಟು ಜನಪದ ಗೀತೆಗಳ ಶಿಬಿರಗಳನ್ನು ಮಾಡಿ ಮಕ್ಕಳಿಗೆ ಜನಪದ ಗೀತೆಗಳನ್ನು ಹೇಳಿಕೊಡುವ ಮೂಲಕ ಜನಪದವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ. ನನಗೆ ಒಂದು ಕಾಲೇಜ್ಗೆ ಹೋದರೆ ಒಂದು 100 ಜನ ನನಗೆ ಸಿಗ್ತಾರೆ ಹಾಡೋದಕ್ಕೆ. ಇವಾಗ ವರ್ಕ್ಶಾಪ್ಗೆ ಅಂತ ಬರ್ತಾರೆ. ಅದರಲ್ಲಿ ಒಬ್ಬರೋ ಇಬ್ಬರೋ ನನಗೆ ಸವಿತಕ್ಕ ನಾವು ಇದನ್ನು ಸೀರಿಯಸ್ ಆಗಿ ತೊಗೋಬೇಕು ಅಂತ ಬರ್ತಾರಲ್ಲ, ಅದು ಬಹಳ ಖುಷಿ ಕೊಡುತ್ತೆ ನನಗೆ. ಸೊ ಅಲ್ಲೊಬ್ರು ಯಾರೋ ಗಾಯಕರು ಇಟ್ಕೊಂಡ್ರು, ಇದನ್ನು ಉಳಿಸ್ಕೊಂಡು ಹೋಗ್ತಾರಪ್ಪ, ಮುಂದೆ ತೊಗೊಂಡು ಹೋಗ್ತಾರಪ್ಪ ಅಂತ ಖುಷಿ ಆಗುತ್ತೆ. ಜೊತೆಲಿ ಈ ಒಂದು ಅಕ್ಕ ಸೌಂಡ್ಸ್ ಅಂತ ಏನು ಮಾಡಿದ್ರೆ, ಅಕ್ಕ ಸೌಂಡ್ಸ್ ಓನರ್ ನಾನು. ಅಲ್ಲ, ಸೌಂಡ್ ಮಾಡೋ ಅವಶ್ಯಕತೆ ನಿಮ್ಗಿತ್ತ? ಅಂದರೆ ಸೌಂಡ್ ಸಿಸ್ಟಮ್ಮು ಮಾಡಬೇಕು ಅಂತ ನನಗೆ ಬಂದಿದ್ದು ಅದೊಂದು ಛಲ. ಇವತ್ತು ನಾನು ಹೇಳ್ತೀನಲ್ಲ, 2004ರಲ್ಲಿ ಒಂದು ಕಾರ್ಯಕ್ರಮ ನೀಡ್ತಾ ಇದ್ದೀವಿ. ನಾನು ಯಜಮಾನರು ಎಲ್ಲರೂ ಕಾರ್ಯಕ್ರಮ ನೀಡ್ತಾ ಇದ್ದೀವಿ. ತುಂಬ ದೊಡ್ಡ ಸೌಂಡ್ ಸಿಸ್ಟಮ್ ಅದು, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಆವತ್ತು ಕಾರ್ಯಕ್ರಮದಲ್ಲಿ ಎಲ್ಲ ಚೆನ್ನಾಗಿತ್ತು, ಸೌಂಡ್ ಸಿಸ್ಟಮ್ ಒಂದು ಕೆಟ್ಟದಾಗಿತ್ತು. ಸೊ ಸೌಂಡ್ ಸಿಸ್ಟಮ್ ಅವ್ರು ಒಪ್ಕೊಳ್ತಾನೆ ಇಲ್ಲ, ತನ್ನ ತಪ್ಪು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಾವು ಒಳ್ಳೊಳ್ಳೆ ಕಲಾವಿದರು ಇದ್ದೀವಿ, ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ, ಬಟ್ ಸೌಂಡ್ ಸಿಸ್ಟಮ್ ಚೆನ್ನಾಗಿಲ್ಲ. ಪಾರ್ಟಿ ಯಾರು ನಮ್ಮನ್ನು ಕರೆಸಿದ್ರೋ ಅವ್ರು ಖುಷಿ ಇಲ್ಲ, ಅವರು ಏನು ಕೊಡೋ ದುಡ್ಡಲ್ಲಿ ಅರ್ಧ ದುಡ್ಡು ಕೊಡಲಿಲ್ಲ. ಆದರೆ ಆ ಸೌಂಡ್ ಸಿಸ್ಟಮ್ ಅವ್ರು ಒಂದೇ ಮಾತು ಹೇಳಿದ್ರು, ಓನರೇ ಒಂದೇ ಮಾತು ಹೇಳಿದ್ದು, ನೋಡಿರಿ ಯಾರು ದುಡ್ಡು ಕೊಡ್ತಾರೋ ಬಿಡ್ತಾರೋ, ನಿಮ್ಮ ಹೆಂಡತಿ ತಾಳಿ ಮಾರಾದ್ರೂ ಕೊಡಿ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ರು. ಆ ಮಾತು ನನ್ನ ಕಿವಿಗೆ ಬಿತ್ತು. ಆವಾಗ ನಾನು 1.5 ತಿಂಗಳು ಬಾಣಂತಿ, ನನ್ನ ದೊಡ್ಡ ಮಗ ನನ್ನ ಕೈಯಲ್ಲಿದ್ದಾನೆ ಅವತ್ತು. ನನ್ನ ಕೈಯಲ್ಲಿ ಅವತ್ತೇ ನಾನು ತೀರ್ಮಾನ ಮಾಡಿಕೊಂಡೆ, ಇಲ್ಲ ಸೌಂಡ್ ಸಿಸ್ಟಮ್ ಹಾಕ್ತೀನಿ ನೋಡಿ, ನಿಮ್ಮ ಮುಂದೆನೇ ಹಾಕ್ತೀನಿ, ಬೆಳಿತೀನಿ ಅನ್ನೋ ನನಗೆ ಅವತ್ತು ಛಲ ಬಂತು. ಅವತ್ತು ಸೌಂಡ್ ಸಿಸ್ಟಮ್ ಹಾಕಿದ್ದು. ಇವತ್ತಿಗೆ ಅಕ್ಕ ಸೌಂಡ್ಸ್ ಅಂತ ಎಷ್ಟು ಫೇಮಸ್ ಅಂತ ಹೇಳಿದ್ರೆ, ತುಂಬ ದೊಡ್ಡ ಕಲಾವಿದರಿಗೆ, ಅನಂತಕೃಷ್ಣ ಶರ್ಮಾ ಅಂದರೆ ಶಿವು ಸರ್ ಅಂತ ಏನು ಕರಿತೀವಿ ನಾವು, ದೊಡ್ಡ ಶಿವು ಸರ್, ಅವ್ರಿಗೆ ರೆಗ್ಯುಲರಾಗಿ ಸೌಂಡ್ ಸಿಸ್ಟಮ್ ಹಾಕ್ತೀವಿ. ಪ್ರವೀಣ್ ಗೋಡ್ಕಿಂಡಿ ಅವ್ರಿಗೆ ಹಾಕ್ತೀವಿ, MD ಪಲ್ಲವಿ ಅವ್ರಿಗೆ ಹಾಕ್ತೀವಿ, ಅರುಣ್ ಸರ್ಗೆ ಹಾಕ್ತೀವಿ, ಗಿಟಾರ್ ಶ್ರೀನಿವಾಸ್ ಸರ್ಗೆ ಹಾಕ್ತೀವಿ. ಈ ಥರ ತುಂಬ ನಮ್ಮ ಫೀಲ್ಡಲ್ಲಿ ತುಂಬ ದೊಡ್ಡ ಮಹನೀಯರಿಗೆ, ಹೆಸರು ಮಾಡಿರುವಂಥ ಕಲಾವಿದರಿಗೆ ನಮ್ಮ ಸೌಂಡ್ ಸಿಸ್ಟಮ್ ಹೋಗುತ್ತೆ ಅನ್ನೋದೇ ಹೆಮ್ಮೆ. ಸೌಂಡ್ ಸಿಸ್ಟಮ್ ಜೊತೆಲಿ LED ಸ್ಕ್ರೀನ್ ಇದೆ, ಲೈಟಿಂಗ್ಸ್ ಇದೆ. ನಿಯರ್ಲಿ ಒಂದು ಕೋಟಿ ತನಕ ಒಂದು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಅಂದರೆ ನನಗೆ ದುಡ್ಡು ಎಷ್ಟು ಇನ್ವೆಸ್ಟ್ ಮಾಡಿದೆ ಅಂತ ಗೊತ್ತಿಲ್ಲ, ನಂಗೆ ಕ್ವಾಲಿಟಿ ತುಂಬ ಮುಖ್ಯ. ಇಂಥದ್ದೇ QSನೇ ಇರಬೇಕು, ಅದು ಟೆಕ್ನಿಕಲಿ ನನಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ, ಬಟ್ ಆದರೆ ನನಗೆ ಅಷ್ಟೆಲ್ಲ ಹೇಳೋಕ್ಕೆ ಗೊತ್ತಾಗುತ್ತೆ. ಅಂದರೆ ಡಿಜಿಟಲ್ ಮಿಕ್ಸರೇ ಇರಬೇಕು, ಇಷ್ಟೆಲ್ಲ ಹಿಂಗೆ ಇರಬೇಕು ಸೌಂಡ್ ಸಿಸ್ಟಮ್ ಅಂತ ತುಂಬ ನಾನು ಕ್ವಾಲಿಟಿ ಬಗ್ಗೆ ತುಂಬ ಯೋಚನೆ ಮಾಡೋಳು. ಸೊ ದೊಡ್ಡ ಕಲಾವಿದರಿಗೆ ಸೌಂಡ್ ಆಗ್ತಾ ಇದ್ದೀರಿ ಅಂದರೆ 1 ಕೋಟಿ ರೂಪಾಯಿ ಸೌಂಡ್ ಅವಶ್ಯಕತೆ ಇದೆ. ಖಂಡಿತ. ನಿಮ್ಮಲ್ಲಿ ಏನೇನು ಸೌಂಡ್ ಸಿಸ್ಟಮ್ ಇದೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಇದೆ ಇಲ್ಲ ಹೇಳಿದ್ರಲ್ಲ, QSC ಸೌಂಡ್ ಸಿಸ್ಟಮ್. QSCನೇ ಒಂದು 8 ಮಾನಿಟರ್ ಇದೆ ನಮ್ಮ ಹತ್ರ. ಆಮೇಲೆ ಡಿಜಿಟಲ್ ಮಿಕ್ಸರ್ ಇದೆ ನಮ್ಮ ಹತ್ರ. ಆಮೇಲೆ LED ಪಾರ್ಗಳಂತೂ ಸಿಕ್ಕಾಪಟ್ಟೆ ಇದೆ, ಅದು ಎಷ್ಟು ಬೇಕೋ ಅದು ನಮ್ಗೆ ಸಪ್ಲೈ ಮಾಡ್ತೀವಿ. ಆಮೇಲೆ ಇದು LED ಸ್ಕ್ರೀನ್ ಇದೆ. ಸೊ ಯಾರಿಗೆ ಎಷ್ಟು ಬೇಕಾದರೂ ಅವ್ರ ರಿಕ್ವೈರ್ಮೆಂಟ್ಸ್ ಮೇಲೆ ನಾವು ಎಷ್ಟು ಬೇಕಾದ್ರೂ ತಲುಪಿಸ್ತೀವಿ, ಅವ್ರಿಗೆ ಕೊಡ್ತೀವಿ ನಾವು ನಮ್ಮ ಒಂದು. ಆಮೇಲೆ ಕೆಲಸ ಮಾಡೋಕ್ಕೆ ಒಂದು 4 ಜನ ಹುಡುಗರು ಇದ್ದಾರೆ. ನವೀನ್ ಅಂತ ಈಸ್ ಅ ವೆರಿ ಗುಡ್ ಸೌಂಡ್ ಇಂಜಿನಿಯರ್. ಅವನು ಹೌದು, 4 ಜನ ಕೆಲಸ ಕೊಟ್ಟಿರಿ. ಸೊ ನನಗೊಂದು ಖುಷಿ ಏನು ಅಂತ ಹೇಳಿದ್ರೆ, ನಾವು ದುಡಿಮೆ ಜೊತೆಯಲ್ಲಿ ಮತ್ತೊಬ್ಬರಿಗೂ ನಾವು ದುಡಿಮೆ ಅವಕಾಶ ಮಾಡಿಕೊಟ್ವಲ್ಲ, ಅಲ್ಲಿಂದ ಖುಷಿ ನನಗೆ. ಕೆಲಸಗಾರ ಅಂತ ಹೇಳಬೇಡಿ ಅವ್ರನ್ನೆಲ್ಲ ನಾನು ನಮ್ಮನೆ ಮಕ್ಳ ಹತ್ರ ನಾನು ನೋಡ್ಕೊಳ್ತೀನಿ. ಯಾಕಂದರೆ ನಾವು ಅವ್ರು ದುಡ್ಕೊಂಬಂದ ತಕ್ಷಣ ನಾವು ಒಂದು ಸಂಬಳ ಕೊಟ್ಟು ಕಳಿಸ್ಬಿಡ್ಬೋದು, ಆದರೆ ಒಂದು ಹೊತ್ತ ಊಟ ಹಾಕೋದಿದೆಯಲ್ಲ, ಅವ್ರನ್ನ ಕಷ್ಟ ಸುಖ ಕೇಳೋದಿದೆಯಲ್ಲ, ಅದು ತುಂಬ ಮುಖ್ಯ ಅಂತ ಅನಿಸುತ್ತೆ ನನಗೆ. ಖಂಡಿತವಾಗ್ಲೂ ನಾನು ಮನೇಲಿ ಕೂತ್ಕೊಂಡು ಫೋನಲ್ಲಿ ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಬುಕ್ ಮಾಡ್ಕೊಳ್ತೀನಿ ಅಷ್ಟೇ. ಆದರೆ ಅಷ್ಟು ಒಂದು ನಿಯರ್ಲಿ 1 ಕೋಟಿಯ ಒಂದು ಎಕ್ವಿಪ್ಮೆಂಟ್ಸ್ ಏನಿದೆಯಲ್ಲ, ಅಷ್ಟುವನ್ನು ಅವ್ರು ಕಾಪಾಡ್ಕೊಂಬರೋ ಜವಾಬ್ದಾರಿ ಆ ಹುಡುಗರದಾಗಿರುತ್ತೆ. ಖಂಡಿತವಾಗ್ಲೂ ನಾನು ಅವ್ರನ್ನ ಕೆಲಸಗಾರಲ್ಲ, ನನ್ನ ಮನೆ ಮಕ್ಳ ಹತ್ರ ನಾನು ನೋಡ್ಕೊಳ್ತೀನಿ. ನಾವೆಷ್ಟು ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತೀವೋ ಅವರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ, ನಾನು ಯಾವತ್ತೂ ಒಂದು ಲೀಡರ್ ಅಂತ ಆಗಲಿ, ಒಂದು ಬಾಸಿಸಮ್ ಆಗಲಿ ನಾನು ಎಲ್ಲೂ ಮಾಡಿಲ್ಲ. ನಾನು ಟೀಮಲ್ಲೂ ಮಾಡಿಲ್ಲ, ಸವಿತಕ್ಕನ ಹಳ್ಳಿ ಬ್ಯಾಂಡಲ್ಲೂ ಮಾಡಿಲ್ಲ, ಅಥವಾ ಸವಿಗಾನದಲ್ಲೂ ಮಾಡಿಲ್ಲ, ಅಕ್ಕ ಸೌಂಡ್ಸಲ್ಲೂ ಮಾಡಿಲ್ಲ. ಹಾಗೆ ಇವಾಗ ಏನು ನೋಡ್ತೀವಿ ಅವ್ವ ಆಡಿಟೋರಿಯಂ ಇದೆಯಲ್ಲ, ಈ ಆಡಿಟೋರಿಯಂ ಕೂಡ ನನಗೆ ಒಂದು ಕನಸು. ಅದು ಅಂದರೆ
ಅಂದರೆ ನನಗೆ ಕಪ್ಪಣ್ಣ ಅಂಗಳ ಸ್ಫೂರ್ತಿ ಈ ಒಂದು ಈ ಒಂದು ಸ್ಥಳ ಕಟ್ಟಬೇಕು ಅಂತ ಹೇಳಿದ್ರೆ ನನಗೆ ಮನೆ ಮೇಲೆ ಏನಾದ್ರು ಒಂದು ಒಂದು ಕಲ್ಚರಲ್ಲಿ ಒಂದು ಏನಾದ್ರು ಸಾಂಸ್ಕೃತಿಕವಾಗಿ ಏನಾದ್ರು ನಡೀತಾ ಇರಬೇಕು ಚಟುವಟಿಕೆಗಳು. ಹೌದು, ನಾ ಇರೋ ಮನೆ ಮೇಲೇ ಇದು ಕಟ್ಟಿರೋದು. ಸೊ ಕಟ್ಟೋ ಟೈಮಲ್ಲಿ ನಮ್ಮಮ್ಮ ಸಿಕ್ಕಾಪಟ್ಟೆ ಯಾಕೆ ಕಟ್ಟಕ್ಕೆ ಹೋಗ್ತೀಯಮ್ಮ, ಒಂದು ಬಾಡಿಗೆ ಕಟ್ಬಿಡ, ಮನೆ ಕಟ್ಟಿದ್ರೆ ಬಾಡಿಗೆ ಕೊಡ್ಬೋದಲ್ಲ, ನೀನು ಯಾಕೆ ಇದನ್ನೆಲ್ಲ ಕಟ್ಟಕ್ಕೆ ಹೋಗ್ತೀಯ ಅಂತ. ನಾನು ಹೇಳ್ದೆ ಇಲ್ಲಮ್ಮ, ಮನೆ ಕಟ್ಬಿಟ್ಟು ಬಾಡಿಗೆ ತೊಗೊಳಕ್ಕೆ ಎಲ್ಲರೂ ಮಾಡ್ಬೋದು, ಬಟ್ ಆದರೆ ಇದು ಒಂದು ಆತ್ಮತೃಪ್ತಿ ನಮಗೆ. ಒಬ್ಬ ಕಲಾವಿದೆ ಆಗಿದ್ಕೊಂಡು ನಾವೆಲ್ಲ ಮನೆಯವರೆಲ್ಲ ಕಲಾವಿದರು ಆಗಿರೋದ್ರಿಂದ ಸೊ ನಂಗೆ ಒಂದೇನೋ ಖುಷಿ ಕೊಡುತ್ತೆ ಇದು. ನಾವೊಂದೇನೋ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೋದು, ಒಂದು ಬೇರೆ ರಿಹರ್ಸಲ್ಸ್ ಕೊಡ್ಬೋದು, ಒಂದು ಶೂಟ್ ಮಾಡ್ಕೋಬೋದು, ಎಲ್ಲದಕ್ಕೂ ಉಪಯೋಗ ಆಗುತ್ತಲ್ವ ಅಂತ ಅಂದ್ಕೊಂಡು ಕಟ್ಟಿದ್ದು. ನಾವು ಮುಂಚೆ ಯಾರಿಗೂ ಕೊಡ್ತಿರಲಿಲ್ಲ ಬಾಡಿಗೆಗೆ ಅಂತೆಲ್ಲ, ಬಟ್ ಆದರೆ ಕೋವಿಡ್ ಸಮಯದಲ್ಲಿ ಈ ಆನ್ಲೈನ್ ಸ್ಟ್ರೀಮಿಂಗ್ ಪ್ರೋಗ್ರಾಮ್ಸ್ ಏನಾಯಿತು, ಎಲ್ಲ ಡೈರೆಕ್ಟ್ ಎಲ್ಲ ಬರೀ ಮನೆಯಲ್ಲೇ ಕೂತ್ಕೊಂಡಿರ್ತಿದ್ವಲ್ಲ ನಾವೆಲ್ಲರೂ. ಸೊ ಎಲ್ಲ ಇಲ್ಲಿಂದ ಬೇರೆ ಬೇರೆ ಜಾಗಕ್ಕೆ, ಬೇರೆ ಬೇರೆ ದೇಶಕ್ಕೆ ನಾವು ಆನ್ಲೈನ್ ಸ್ಟ್ರೀಮಿಂಗ್ ಪ್ರೋಗ್ರಾಮ್ಸ್ ಅಂತ, ವರ್ಚುವಲ್ ಪ್ರೋಗ್ರಾಮ್ಸ್ ಅಂತ ಮಾಡೋಕ್ಕೆ ಶುರು ಮಾಡಿದ್ವಿ. ಆಗ ನನಗೆ AC ಬೇಕಾಗಿತ್ತು, 2 AC ಬೇಕಿತ್ತು, ಮತ್ತು ಪವರ್ ಬ್ಯಾಕಪ್ ಬೇಕಾಗಿತ್ತು. ಇವಾಗ ಕರೆಂಟ್ ಹೋದ್ರೂ ಹೆಂಗೆ ನಡ್ಸ್ಕೊಂಡು ಹೋಗೋದು ಕಾರ್ಯಕ್ರಮನ ಅನ್ನೋದು ಮುಖ್ಯ ಅಲ್ಲ ನಮಗೆ. ಸೊ ಆ ಥರ ಜನ್ರೇಟರ್ ಅಂದರೆ UPS ಬೇಕಾಗಿತ್ತು ನನಗೆ. ಸೊ ಆವಾಗ ನಮ್ಮ ಹತ್ರ ದುಡ್ಡಿಲ್ಲ. ಕಲಾವಿದರಿಗೆ ಎಷ್ಟು ಕಷ್ಟ ಇತ್ತು ಅನ್ನೋದಾದರೆ ನಮಗೆ ಬೇರೆ ಏನು ಕೆಲಸ ಇಲ್ವಲ್ಲ ನಮ್ಗಳಿಗೆಲ್ಲ. ಸೊ ಇದೇ ನಂಬ್ಕೊಂಡಿದ್ದವ್ರಿಗಂತೂ ನಮಗೆ ದುಡಿಮೆ ಇಲ್ಲ. ಸೊ ನನಗೆ ಆನ್ಲೈನ್ ಸ್ಟ್ರೀಮಿಂಗ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಅಮೇರಿಕಾದಲ್ಲಿ ಒಂದು 3-4 ಪ್ರೋಗ್ರಾಮ್ ಮಾಡಿಸಿದ್ರು. ಆವಾಗ ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ ಈ ಥರ, ಅಂದರೆ ನಾವು ಇಲ್ಲೇ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಇಲ್ಲೇ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಹೇಳಿದೆ ನೋಡಿ ನೀವೆಲ್ಲ ನಮಗೊಂದು ಸಹಾಯ ಮಾಡಬಹುದಾ ಅಂತ. ನಾನು ಯಾವತ್ತೂ ಯಾರನ್ನು ಕೇಳ್ದವಳಲ್ಲ, ನಾನು ಎಲ್ಲ ಸಾಲ ಮಾಡಿ ತೆಗೆದು ತೀರಿಸಿರೋಳ ನಾನು. ಅವತ್ತು ಯಾಕೋ ಫಸ್ಟ್ ಟೈಮ್ ನನಗೆ, ಅಂದರೆ ನನಗೆ 2 ಇದು AC ಮತ್ತು UPS ಹಾಕ್ಸಿದ್ರೆ ಒಂದಷ್ಟು ಜನ ಬೇರೆಯವ್ರು ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು. ಸೊ ನನಗೆ ದುಡಿಮೆ ಆಗ್ತಿತ್ತಲ್ವಾ. ಹೌದು, ಪರಿಪೂರ್ಣ ಆಗುತ್ತೋ ಜೊತೆಲಿ ಅದರಿಂದ ನಂಗೆ ದುಡಿಮೆ ಆಗುತ್ತಲ್ವಾ ಅನ್ನೋದು ನನಗೊಂದು ಇತ್ತು. ಸೊ ಅಲ್ಲಿ ಕೇಳ್ಕೊಂಡಾಗ ನೀವು ನಂಬಲ್ಲ, ಒಂದು ಕಡೆಯಿಂದ ಒಂದಷ್ಟು ಜನ ಸೇರ್ಕೊಂಡು ಅಮೇರಿಕದವರೇ 1.25 ಲಕ್ಷ ಕಳಿಸಿದ್ರು. ಆಮೇಲೆ ಇನ್ನೊಂದು ಟೀಮ್ ಅವರು 85,000 ಕಳಿಸಿದ್ರು. ನಾನು ಅಲ್ಲಿಗೆ ಎಲ್ಲವೂ ನನಗೆ ತೀರೋಯ್ತು. ನಾನು ಖಂಡಿತ ನಾನು ಎಲ್ಲವೂ 2 AC ತೊಗೊಂಡೆ, ಒಂದು UPS ತೊಗೊಂಡೆ, 5 KV ಇದೇನೋ UPS. ಸೊ ಎಲ್ಲ ತೊಗೊಂಡು ಸಾಕಷ್ಟು ಪ್ರೋಗ್ರಾಮ್ಗಳು ಈ ಒಂದು ಜಾಗದಲ್ಲಿ ವಿದ್ಯಾಭೂಷಣದಿಂದ ಹಿಡಿದು, ರಾಜೇಶ್ ಕೃಷ್ಣಯಿಂದ ಹಿಡಿದು, ಪುತ್ತೂರು ನರಸಿಂಹನಾಯಕು, ರತ್ನಮಾಲ ಪ್ರಕಾಶು, ಮಾಲತಿ ಶರ್ಮಾ ಅವರು, ಆಮೇಲೆ ಅಜಯ್ ವಾರಿಯರ್ ಬಂದಿದ್ದಾರೆ, ಶಮಿತಾ ಮಲ್ನಾಡ್ ಹಾಡಿದ್ದಾರೆ, ರಾಜೇಶ್ ಕೃಷ್ಣ ಅವರಂತೂ ಇಲ್ಲಿಂದ ಮಸ್ಕಟ್ಗೆ ಹಾಡಿದ್ದಾರೆ. ಹೌದು, ಆಮೇಲೆ ಸಿದ್ಧಾರ್ಥ್ ಬೆಲ್ಮಣ್ ಅವರು ಆಸ್ಟ್ರೇಲಿಯಾಗೆ ಹಾಡ್ಯಾರ ಇಲ್ಲಿಂದ, ಅವ್ವ ಥಿಯೇಟ್ರಿಂದ. ನನಗೆ ಮನೆ ಕಟ್ಟಿದ್ರೆ ಯಾರೋ ಬಾಡಿಗೆಗೆ ಬಂದಿರೋರು ಇರೋರು ನಂಗೆ ದುಡ್ಡು ಬರ್ತಿತ್ತು. ಆದರೆ ಇಲ್ಲಿ ಈ ಜಾಗ ಕಟ್ಟಿದ ಮೇಲೆ ಎಂತೆಂಥ ಕಲಾವಿದರು ಈ ಒಂದು ವೇದಿಕೆಗೆ ಬಂದಿದ್ದಾರೆ ಅಂದರೆ, ದೊಡ್ಡ ಶಿವು ಸರ್ ಅಂತೂ ಪಾಪ ಅವ್ರಿಗೆ ಎಷ್ಟು ಕಷ್ಟ. ನಾನು 2ನೇ ಫ್ಲೋರ್ ಹತ್ಕೊಂಬರೋದು ಕಷ್ಟ ಸರ್ ಅಂದ್ರೂ, ಅಯ್ಯೋ ಅಷ್ಟು ಚೆನ್ನಾಗಿದೆ ಜಾಗ, ನಾವು ಅಲ್ಲಿ ನಿಂತ್ಕೊಂಡು ನಾವು ಅಲ್ಲೇ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಅವರು 3-4 ಪ್ರೋಗ್ರಾಮ್ ಇಲ್ಲಿಂದ ಮಾಡಿದ್ದಾರೆ. ಈ ಅವ್ವ ಥಿಯೇಟ್ರಲ್ಲಿ ಏನೇನು ಖರ್ಚು ಮಾಡಿದ್ದೀರಾ, ಅದರಲ್ಲಿ ಇದಕ್ಕೆ ಎಷ್ಟು ಇನ್ವೆಸ್ಟ್ ಆಗಿದೆ ಇದುವರೆಗೂ? ಹೆಚ್ಚು ಕಡಿಮೆ ಒಂದು 25 ಲಕ್ಷ ತನಕ ಇನ್ವೆಸ್ಟ್ ಆಗಿದೆ. ಇಲ್ಲಿ ಇನ್ಬಿಲ್ಟ್ ಸೌಂಡ್, ಇಲ್ಲಿಗೆ ಏನು ಬೇಕು ಸೌಂಡ್ ಸಿಸ್ಟಮ್ ಅದು ಇಲ್ಲೂ ಇದೆ, ಪರ್ಮನೆಂಟ್ ಇರುತ್ತೆ. ಮತ್ತು ಲೈಟಿಂಗ್ಸು ಅಷ್ಟೇ, ಎಷ್ಟು ಬೇಕೋ ನಿಮಗೆ ಎಲ್ಲ. ಸಾಕಷ್ಟು ಜನ ಯೂಟ್ಯೂಬ್ಗೆ ಶೂಟ್ಸ್ ಮಾಡ್ಕೊಂಡಿದ್ದಾರೆ. ನನ್ನಂತೂ ಎಲ್ಲ ಹಾಡುಗಳು ಆಲ್ಮೋಸ್ಟ್ ಇಲ್ಲೇ ಶೂಟ್ ಆಗಿರೋದು. ಸೊ ಆಮೇಲೆ ರೆಗ್ಯುಲರ್ ಆಗಿ ದಿನ ಈ ಅವರ್ಸ್ ಲೆಕ್ಕದಲ್ಲಿ ರಿಹರ್ಸಲ್ಸ್ ಮಾಡೋಕ್ಕೆ ಬರ್ತಾರೆ ಡ್ರಾಮಾದವರು. ಆಮೇಲೆ ಇಲ್ಲಿ ಡ್ರಾಮಾನೇ ತುಂಬ ನಡೆದಿದೆ. ಇಲ್ಲಿ ಏಕವ್ಯಕ್ತಿ ರಂಗಪ್ರಯೋಗಗಳು ಜಾಸ್ತಿ ಆಗಿದೆ, ರಿಹರ್ಸಲ್ಸ್ ಜಾಸ್ತಿ ನಡೆಯುತ್ತೆ. ಆಮೇಲೆ ಚಿಕ್ಕ ಚಿಕ್ಕ ಬೈಟೆಕ್ ಪ್ರೋಗ್ರಾಮ್ಸ್ 50 ಜನ ಕೂತ್ಕೋಬೋದು. ಸೊ 50 ಜನ ಕೂತ್ಕೋಬೋದು. ಇಲ್ಲಿ ಕಾರ್ಯಕ್ರಮಗಳು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗಳು ಮಾಡ್ತಾರೆ ಇಲ್ಲಿ. ಸೊ ಆ ಥರ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರೋಗ್ರಾಮ್ಗಳಿದೆ. ಮತ್ತು ಒಂಥರ ನಂಗೆ ಒಂದೊಳ್ಳೆ ದುಡಿಮೆ ಜಾಗ ಕೂಡ ಇದು ಇವಾಗ. ಹೌದು, ಒಂದು ಕಲಾವಿದರಿಗೋಸ್ಕರ ಕಟ್ಟಿರೋಂಥ ಜಾಗ. ಪ್ರತಿದಿನ ಕಲಾವಿದರು ನೋಡ್ಬೋದು ನಾವು. 20 ಲಕ್ಷ ಬಂಡವಾಳ ಹಾಕಿದ್ದಕ್ಕೆ ಇವತ್ತು ಖಂಡಿತ ಪಡ್ಕೊಂಡಿದೆ. ಜೊತೆ ಯೂಟ್ಯೂಬ್ ಕೂಡ ಇಲ್ಲಿಂದನೇ ರನ್ ಆಗ್ತದೆ. ಹೌದು ನಿಮ್ಮದೇ ಒಂದು ಸವಿತಕ್ಕ ಜನಪದ. ಹೌದು, ನಂದು ಸವಿತಕ್ಕ ಜನಪದ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಸಾಕಷ್ಟು ಹಾಡುಗಳು ಇಲ್ಲೇ ನಂದು ಶೂಟ್ ಆಗಿರೋದು. ಹೌದು, ಯಾಕಂದ್ರೆ ಅದಕ್ಕೊಂದು ಒಳ್ಳೆ ವೇದಿಕೆ ಬೇಕು. ಹೌದು, ಇಲ್ಲಿ ಹೆಂಗೆ ಬೇಕೋ ಹಾಗೆ ಸೆಟಪ್ ಹಾಕ್ಕೊಳ್ತೀವಿ. ಮನೆ ವೇದಿಕೆ ಎಲ್ಲ ಹಾಕ್ಬಿಟ್ಟಿದ್ದೀವಿ ಇಲ್ಲಿ. ಆ ಥರ ಎಲ್ಲ ಒಂದು ಸೆಟ್ ಮಾಡಿಕೊಂಡು ಕಾರ್ಯಕ್ರಮ ಮಾಡಿದ್ದೀವಿ. ಜೊತೆಯಲ್ಲಿ ಯೂಟ್ಯೂಬ್ಗೆ ಸಾಂಗ್ಸ್ ಕೂಡ ಮಾಡಿದ್ದೀವಿ. ಭಾಳ ಅಂದರೆ ಒಂದು ಹೆಣ್ಮಗು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳೋದಕ್ಕೆ ನಾನೇ ಒಂದು ಒಳ್ಳೆ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ಇದೆಲ್ಲ ಅಂದರೆ ಮಾಡೋ ಟೈಮಲ್ಲಿ ಕಷ್ಟ ಅನಿಸೋದು ನನಗೆ. ಆದರೆ ಯಾಕೆ ಬಿಡಬೇಕು ಅನ್ನೋದು ನನಗೆ ಚಾಲೆಂಜಿಂಗು. ಯಾಕೆ ಅಂದರೆ ನಮ್ಮಮ್ಮನೇ ನನಗೆ ಯಾಕೆ ಮಾಡೋಕ್ಕೆ ಹೋಗ್ತೀಯ, ಸುಮ್ಮನೆ ದುಡ್ಡು ವೇಸ್ಟ್
ಅನ್ನೋರು. ಬಟ್ ನನಗಿಲ್ಲ, ನಾನು ಮಾಡಬೇಕು ಒಂದ್ಸಲ ನಾನು ಡಿಸೈಡ್ ಮಾಡೋದು ಸ್ವಲ್ಪ ಲೇಟ್ ನಾನು. ಆದರೆ ಡಿಸೈಡ್ ಮಾಡಿದ್ಮೇಲೆ ಒಂದ್ಸಲ ನಾನು ಇಲ್ಲ ಮಾಡಬೇಕು ಅಂತ ಪಕ್ಕಾ ನೀಟಾಗಿ ಮಾಡಿರ್ತೀನಿ. ಅದು ಒಂದು ಖುಷಿ ಕೊಡುತ್ತೆ ನನಗೆ ನಿಜವೂ. ನನ್ನ ಕೆಲಸಗಳು ಏನಿದೆಯೋ ಇವತ್ತು ಒಬ್ಬ ಅಕ್ಕ ಸೌಂಡ್ಸ್ನ ಓನರ್ ಆಗಿ, ಒಂದು ಹೆಣ್ಮಗು ಆಗಿ ಅದ್ರಲ್ಲಿ ಬರುವಂಥ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸ್ತೀನಿ ಅಲ್ಲೂ ಕೂಡ. ಅಂದರೆ ಧೈರ್ಯ ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದು. ಸರ್ವತ್ರ ಸಾಧನ. ಹೌದು, ಖಂಡಿತವಾಗ್ಲು ಧೈರ್ಯ ಸರ್ವತ್ರ ಸಾಧನ ಅಂತ ಹೇಳೋರು ತಪ್ಪಾಗಲ್ಲ. ಹೆಣ್ಮಕ್ಳು ಮನ್ಸು ಮಾಡಬೇಕಷ್ಟೆ, ಹಿಂದೆ ಜರಿಬಾರ್ದು. ಅಯ್ಯೋ ನನ್ನ ಕೈಲಿ ಆಗಲ್ಲ, ಯಾರು ಮಾಡ್ತಾರೆ. ಇವಾಗ ಸೌಂಡ್ ಸಿಸ್ಟಮ್ ಮಾಡ್ಸೋದು ಗಂಡು ಮಕ್ಕಳು, ನನಗೆ ಯಾಕೆ ಬೇಕಪ್ಪ ಅಂತ ಅನ್ಸ್ಬೋದು. ಬಟ್ ಆದರೆ ನನಗಿದೆಲ್ಲ ಒಂದು ಲೈಫಲ್ಲಿ ಬಂದಂಥ ಚಾಲೆಂಜಿಂಗೇ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳೋಕ್ಕೆ ಹೆಮ್ಮೆ ಅನಿಸುತ್ತೆ ನನಗೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.